Hey everyone, you're watching News Insights. ಬಂಧಿಸಿ 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 ಅಕ್ಬರ್ ಪಾಷಾ 420 ಹೋರಾಟ 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 ಹೋರಾಟ. ಅಧ್ಯಕ್ಷರಾಗಿದ್ದೀನಿ. ಇವತ್ತು ಬೆಂಗಳೂರು ನಗರ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸೇನೆ ಸಂಘಟನೆ ರಾಷ್ಟ್ರೀಯ ಸಂಘಟನೆ ವತಿಯಿಂದ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಣ್ಣ ಹನುಮಂತಜಿ ಯಳಸಂಗಿರವರ ಆದೇಶದ ಮೇರೆಗೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಏನು ಅಕ್ರಮ ಮತ್ತು ಅನಧಿಕೃತ ಕಲ್ಲು ಗಣಿಗಾರಿಕೆ ವಿರುದ್ಧ ಏನು ಕಳೆದ ಸುಮಾರು ಒಂದು ವರ್ಷ ಕಾಲದಿಂದ ನಿರಂತರ ಹೋರಾಟ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುವ ಮುಖಾಂತರ ತಮಟೆ ಬಾರಿಸುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಆ ಮನವಿ ಏನಂತಂದರೆ ಮುಂದಿನ ಒಂದು ವಾರ ಕಾಲಾವಕಾಶದ ಒಳಗಡೆ ಆ ಕಲ್ಲು ಗಣಿಗಾರಿಕೆ SAP ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಲೀಕರಾದ ಅಕ್ಬರ್ ಪಾಷಾರವರ ವಿರುದ್ಧ ಕ್ರಮ ತಗೋಬೇಕು. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು. ಯಾಕಂದರೆ ನೂರಾರು ಕೋಟಿ ಹಗರಣ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳೋ ಮುಖಾಂತರ ಆ ಜಮೀನು ಆ ಕ್ರಷರು ಸರ್ಕಾರ ಖಜಾನೆಗೆ ತಗೋಬೇಕು ಅಂತ ಇವತ್ತಿನ ದಿನ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಅಕಸ್ಮಾತ್ ಒಂದು ವಾರದೊಳಗಡೆ ರಾಜ್ಯ ಸರ್ಕಾರ ನಮ್ಮ ಮನವಿಗೆ ಉತ್ತರ ಕೊಡಲಿಲ್ಲ ಅಂದರೆ ನಾವು ದಲಿತ ಸೇನೆ, ದಲಿತ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ಸಂಘಟನೆಗಳ ಒಕ್ಕೂಟ, ಭೀಮಾ ಸಂಘಟನೆಗಳ ಒಕ್ಕೂಟ ವತಿಯಿಂದ ಸುಮಾರು 5,000 ಜನ ಬೆಂಗಳೂರಿಂದ ರಾಯಚೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉಗ್ರ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಹಾಗೂ ಅದೇ ರೀತಿ ರಾಯಚೂರು ಜೈಲ್ ಬರೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತೀವಿ ಬಂಧುಗಳೇ. ಈ ಹೋರಾಟದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ದಿನಾಂಕ 16/5/2025 ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕೇಂದ್ರ ಕಚೇರಿಗೆ ಅಕ್ರಮ ಮತ್ತು ಅನಧಿಕೃತ ಕಲ್ಲು ಗಣಿಗಾರಿಕೆಯ ವಿರುದ್ಧ ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ. ಸರ್ಕಾರದ ಖಜಾನೆಗೆ ಸರ್ಕಾರದ ರಾಜಸ್ವವನ್ನು ಪಾವತಿಸದೆ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಕಂಪನಿಯ ಮಾಲೀಕರಾದಂಥ ಅಕ್ಬರ್ ಪಾಷಾರವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಏನು ಸರ್ಕಾರದ ರಾಜಸ್ವವನ್ನು ಪುನಃ ಸರ್ಕಾರದ ಖಜಾನೆಗೆ ಪಾವತಿಸಬೇಕಂತೇಳಿ ನಮ್ಮ ಮನವಿ ಇತ್ತು. ಆ ಮನವಿಯನ್ನು ಸರ್ಕಾರದ ಅಧಿಕಾರಿಗಳು ತಾರತಮ್ಯ ಮಾಡುವ ಮುಖಾಂತರ ಸರ್ಕಾರದ ಖಜಾನೆಗೆ ಯಾವುದೇ ರಾಜಸ್ವ ತುಂಬಿಸಿಕೊಂಡಿಲ್ಲ. ಅದಕ್ಕಾಗಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಪರ ಸಂಘಟನೆಗಳ ಮಹಾ ಒಕ್ಕೂಟ ಹಾಗೂ ಜನಸೇವಾ ಫೌಂಡೇಶನ್ ವತಿಯಿಂದ ದೂರದ ರಾಯಚೂರು ಜಿಲ್ಲೆಯಿಂದ ರಾಜಧಾನಿಯಲ್ಲಿ ಇವತ್ತು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡಿರುವ ಕಾರಣ ಮುಖ್ಯ ಉದ್ದೇಶವೇನೆಂದರೆ ಸರಿಸುಮಾರು 100 ಕೋಟಿ ರೂಪಾಯಿ ಅಕ್ರಮಗಳನ್ನು ಭ್ರಷ್ಟಾಚಾರ ಅಕ್ಬರ್ ಪಾಷಾರವರನ್ನು ತಕ್ಷಣವೇ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಏನು ರಾಯಚೂರು ಜಿಲ್ಲೆಯ ಹಿರಿಯ ಭೂವಿಜ್ಞಾನಿಗಳಾದಂಥ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಯಾದ ಪುಷ್ಪಲತಾ ಅವರನ್ನು ದಿನಾಂಕ 16/3/2025 ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಅಮಾನತಕ್ಕೆ ಕೇಂದ್ರ ಕಚೇರಿಗೆ ಶಿಫಾರಸು ಮಾಡಿರುತ್ತಾರೆ. ಅವರನ್ನು ತಕ್ಷಣವೇ ಅಮಾನತು ಮಾಡಬೇಕು. ಮೂರನೇ ಅಂತಂದರೆ ಅವರ ಕುಟುಂಬಕ್ಕೆ ಸಂಬಂಧಿಸಿರುವಂಥ SAP ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ನೂತನವಾಗಿ ಅರಕೆರೆ ತಾಲೂಕಾದಂಥ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಶಾಶ್ವತವಾಗಿ ರದ್ದು ಮಾಡಬೇಕು ಅಂತೇಳಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆ ಉದ್ದೇಶವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಟ್ಟಿದ್ದೀವಿ. 1 ವಾರದ ಕಾಲಾವಕಾಶ ಅವರು ಕೊಟ್ಟಿದ್ದಾರೆ. 1 ವಾರಗಳಲ್ಲಿ ಅವರು
ಒಂದು ವಾರದಲ್ಲಿ ಶಾಶ್ವತ ಈ ಕಂಪನಿಯ ಕಡಿವಾಣ ಹಾಕ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಒಂದು ವೇಳೆ ಈ ಭರವಸೆ ಈಡೇರದ ಹೋದರೆ ಬೆಂಗಳೂರು ರಾಜಧಾನಿಯಿಂದ ರಾಯಚೂರಿನವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಏನು ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ನಾವು ಮುತ್ತಿಗೆ ಹಾಕ್ತೀವಿ. ಇವತ್ತೇನು SCA ಕ್ಲಸ್ಟರ್ ಕಲ್ಗಣಿ ಮತ್ತು ಹಿಂದೂಸ್ತಾನ್ ಕ್ಲಸ್ಟರ್ ಕಲ್ಗಣಿ ಮಾಲೀಕರಾದ ಪಾಷಾರವರು ಈಗಾಗಲೇ 2-3 ಸಾವಿಗೆ ಕಾರಣ ಆಗಿದ್ದಾರೆ. ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ. ಇವರು ಸರ್ಕಾರದ ಧನವನ್ನು ವಂಚನೆ, ರಾಜ್ಯಧನವನ್ನು ವಂಚನೆ ಮಾಡಿದ್ದಾರೆ. ಈ ರಾಜ್ಯಧನವನ್ನು ವಂಚನೆ ಮಾಡಿರೋದ್ರಿಂದ ಸರ್ಕಾರ ಅವನನ್ನು ಕೂಡಲೇ ಬಂಧಿಸಿ ಅವನ ರಾಜ್ಯಧನವನ್ನು, ಅವನ ಆಸ್ತಿಯನ್ನು, ಅವನ ಕಂಪನಿಗಳನ್ನು ಮುಟ್ಕೋಲು ಹಾಕಿ ಹಣವನ್ನು ವಾಪಸ್ ಪಡಿಬೇಕು. ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ಮತ್ತು ಸತ್ತಂಥ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು. ಅದು ಕೊಡದ ಹೋದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಇವತ್ತು ವಿಧಾನಸೌಧಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಮುಖ್ಯಮಂತ್ರಿಗಳ ಪರವಾಗಿ ಅರುಣ್ ಪಠಾಣ್ ಅನ್ನೋರು ಮನವಿಯನ್ನು ತಗೊಂಡಿದ್ದಾರೆ. ಒಂದು ವಾರದೊಳಗೆ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಬಗೆಹರಿಸ್ತಾ ಹೋದರೆ ನಾವು ರಾಯಚೂರು ಚಲೋ ಕಾರ್ಯಕ್ರಮ ಮಾಡ್ತೇವೆ, ಮತ್ತು ಬಗೆಹರಿಸ್ತಾ ಹೋದರೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡ್ತೇವೆ. ಎಲ್ಲಿವರೆಗೂ ನ್ಯಾಯ ಸಿಕ್ಕೋದಿಲ್ವೋ ಅಲ್ಲಿವರೆಗೂ ನಾವು ನಿರಂತರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ.